ಅಪ್ಡೇಟ್ ಬರ್ತಾನೆ ಇದೆ ನಿರಂತರವಾಗಿ. ಅಡ್ವಾಣಿ ಬಳಿಕ ಮುರಳಿ ಮನೋಹರ್ ಜೋಶಿ ನಿವಾಸಕ್ಕೆ ಮೋದಿ ತೆರಳಿದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ರಾಮ ಮಂದಿರ ಚಳುವಳಿಯಿಂದ ಹಿಡಿದು ಬಿಜೆಪಿಯ ಅನೇಕ ಚಳುವಳಿಗಳ ಮುಖಾಂತರ, ರಥಯಾತ್ರೆಗಳ ಮುಖಾಂತರ ಪಕ್ಷ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಭದ್ರ ಬುನಾದಿಯನ್ನ ಹಾಕಿರ್ತಕ್ಕಂಥವರು ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ. ಇಬ್ಬರೂ ಕೂಡ ಆ ತಲೆಮಾರಿನ ಕೊಂಡಿಗಳಾಗಿ ಇವತ್ತು ಇದ್ದಾರೆ. ಸೊ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಮೋದಿ ಅವರ ನಿವಾಸಕ್ಕೆ. ಈಗ ಮುರಳಿ ಮನೋಹರ್ ಜೋಶಿ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಒಂದು ಸಿಂಬಾಲಿಕ್ ಗೆಸ್ಚರ್ ಅಂತಾನೆ ಹೇಳಬೇಕು. ಅದು ಒಂದು ಅವರ ಆಶೀರ್ವಾದ ಬೇಕು, ಯಾಕಂತಂದರೆ ಅವ್ರುಗಳು ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು, ಆ ನಂತರ ಅದು ತಲೆಮಾರಿನಿಂದ ತಲೆಮಾರಿಗೆ ಮುಂದುವರೆದು ಬಂದಿದೆ. ಮತ್ತು ಹಿರಿಯರು ಅದರ ಜೊತೆಗೆ ಮುಂದೆ ಸ್ಟ್ರಾಟಜಿ NDAಯನ್ನು ಹಿಡಿದಿಡೋದಕ್ಕೆ ಬೇಕಾದಂತಹ ಸ್ಟ್ರಾಟಜಿ ಕುರಿತಾಗಿಯೂ ಕೂಡ ಚರ್ಚೆ ಮಾಡಬಹುದು. ಏನೂ ಗೊತ್ತಿಲ್ಲ. ಅವ್ರಿಗೆ ಇಬ್ಬರಿಗೂ ಕೂಡ ವಯಸ್ಸಾಗಿದೆ, ಅಡ್ವಾಣಿ ಅವರಿಗೆ ಮತ್ತು ಮುರಳಿ ಮನೋಹರ್ ಜೋಶಿ ಅವರಿಗೆ. ಒಂದು ಸಾಂಕೇತಿಕವಾಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ 4 ಮಾತಾಡಿ ಅವರ ಆಶೀರ್ವಾದ ಪಡೆದು ಬರೋ ಅಂಥ ಒಂದು ಪ್ರಕ್ರಿಯೆ. ಬಿಜೆಪಿ ಇವತ್ತು 3ನೇ ಬಾರಿಗೆ NDA ಮೈತ್ರಿಕೂಟದ ಜೊತೆಯಾಗಿ ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ದಿನಗಳನ್ನು ನೆನೆಯುವಂಥದ್ದು, ಹೇಗೆ ಪಕ್ಷ ಕಾಂಗ್ರೆಸ್ ಆಡಳಿತದಲ್ಲಿದ್ದಂಥ ಭಾರತದಲ್ಲಿ ಹೇಗೆ ಹಂತ ಹಂತವಾಗಿ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋದನ್ನು ನೆನಪು ಮಾಡಿಕೊಳ್ಳುವ ಒಂದು ಸಂದರ್ಭ ಇದು ಅಂತಾನು ಹೇಳಬೇಕು. ಮತ್ತು ಹಿರಿಯರ ಆಶೀರ್ವಾದ ತಗೊಳ್ಳೋದು ಕೂಡ ಒಂದು ಗುಡ್ ಗೆಸ್ಚರ್. ಸೊ ಹಾಗಾಗಿ LK ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರು ಕೂಡ ಬಿಜೆಪಿಯ ಪ್ರೀ ಮೋದಿ ಎರಾ ಏನಿದೆ ಆ ಸಂದರ್ಭದಲ್ಲಿ ಬಿಜೆಪಿ ಅಂದರೆ ಅಡ್ವಾಣಿ, ಅಡ್ವಾಣಿ ಅಂದರೆ ಬಿಜೆಪಿ ಆ ಮಟ್ಟಿಗೆ, ಮತ್ತು ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಅಡ್ವಾಣಿ ಈ ಮೂರರ ಒಂದು ಜೋಡಿ ಇತ್ತಲ್ಲ, ಈ ಮೂವರ ಒಂದು ತ್ರಿವಳಿಗಳು ಏನಿದ್ರಲ್ಲ, ಇವರು ಪಕ್ಷ ಕಟ್ಟಿದ ರೀತಿ ಎಲ್ಲರನ್ನೂ ಕೂಡ ಬೆಕ್ಕಸ ಬೆರಗಾಗಿಸಿತ್ತು, ಆ ರೀತಿ ಇತ್ತು. ಸೊ ಲೆಟ್ಸ್ ಗೋ ಬ್ಯಾಕ್ ಟು ರಂಜಿತ್. ಸಾರಿ, ನಿಮಗೆ ಪದೇ ಪದೇ ನಮಗೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೊ ನಿಮ್ಮ ವಾಯ್ಸ್ ಕಟ್ ಆಗ್ತಾ ಇತ್ತು. ಪ್ಲೀಸ್ ಗೋ ಅಹೆಡ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಸ್, ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, 2 ಅಂಕಿ ಇದ್ದಂತಹ ಬಿಜೆಪಿಯನ್ನ ಇವತ್ತು ಸಂಪೂರ್ಣ ಬಹುಮತದೊಂದಿಗೆ ಈ ಎರಡನೇ ಅವಧಿಯಲ್ಲಿ ಅಧಿಕಾರಕ್ಕೆ ತಂದಿದ್ದು, ಈಗ 3ನೇ ತೀಸರಿ ಬಾರ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಇರ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಈ ಹಿಂದೆ ಅಡ್ವಾಣಿ ಅವರ ಹೋರಾಟ, ಹಾಗೆ ಮುರಳಿ ಮನೋಹರ್ ಜೋಶಿ ಅವರ ಹೋರಾಟ, ಇವೆಲ್ಲವೂ ಕೂಡ ಅವರನ್ನ ಮತ್ತೆ ಈಗ ನೆನಪು ಮಾಡಿಕೊಂಡು ಈ ಮಹತ್ವದ ಗಳಿಗೆಯಲ್ಲಿ ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು, ಅದು ಇಡೀ ಬಿಜೆಪಿಗೆ ಒಂದು ರೀತಿಯಲ್ಲಿ, ಇಡೀ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಮೂಲಕ ಹಕ್ಕು ಮಂಡನೆ ಮಾಡಿ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿರಿಯ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನು ವಾಟ್ ನೆಕ್ಸ್ಟ್ ಅಂತ ಹೇಳಿ ನಾವು ಗಮನಿಸ್ತಾ ಹೋದಾಗ, ಹಂಗಾಮಿ ಪ್ರಧಾನಿ ಮೋದಿ ಅವರು ಏನು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಈ ಎಲ್ಲ ಚೌಕಾಸಿಗಳೇನಿತ್ತು ಅದರಲ್ಲಿ ಹಣಕಾಸು ಆಗಿರ್ಬೋದು, ಗೃಹ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಹಾಗೆ ವಿದೇಶಾಂಗ ಖಾತೆ, ಈ ಖಾತೆಯನ್ನು ತಮ್ಮ ಬಳಿಯೇ ಇಟ್ಟುಕೊಂಡು, ಅಂದರೆ ತಮ್ಮ ಬಿಜೆಪಿಯಲ್ಲೇ ಇಟ್ಟುಕೊಂಡು ಉಳಿದಂಥ ಅಂಗಪಕ್ಷಗಳಿಗೆ ಸುಮಾರು 81 ಖಾತೆಗಳೇನಿದ್ದಾವೆ, ಸಚಿವ ಸ್ಥಾನಗಳೇನಿದ್ದಾವೆ, ಅದರಲ್ಲಿ 5 ಸಂಸದರಿಗೆ 1 ಖಾತೆ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರದಲ್ಲಿ ಸುಮಾರು 30 ಜನ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಭಾನುವಾರ 6ನೇ ತಾರೀಕು ಅನ್ನೋದು ಈಗ ಉನ್ನತ ಮೂಲಗಳಿಂದ ಸಿಗ್ತಿರುವಂಥ ಮಾಹಿತಿ. ಎಲ್ಲ ಲೆಕ್ಕಾಚಾರಗಳು ಈಗ ಪಕ್ಕ ಆಗಿದೆ. ಅದ್ರ ಪ್ರಕಾರ JDUಗೆ ಇಂತಿಷ್ಟು ಸ್ಥಾನ, ಇಂಥ ಖಾತೆಗಳು, ಹಾಗೆ TDP. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ರಂಜಿತ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಿರಂತರ ಚಟುವಟಿಕೆಗಳು ನಡೀತಾ ಇದೆ ದೆಹಲಿಯಲ್ಲಿ. ತೀವ್ರವಾಯಿತು ಹೊಸ ಸರ್ಕಾರ ರಚನೆಯ ಪ್ರಕ್ರಿಯೆ. JP ನಡ್ಡಾ ನಿವಾಸಕ್ಕೆ ಅಮಿತ್ ಶಾ ಭೇಟಿ. ನೋಡಿ, ಒಂದೇ ಒಂದು ಕ್ಷಣನೂ ವೇಸ್ಟ್ ಮಾಡದೇ ಇರೋ ಹಾಗೆ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಟಕ್ ಅಂತ ಬೇರೆ ಬೇರೆ ಕೆಲಸಗಳಿಗೆ ಹೇಗೆ ಜಂಪಿನ್ ಆಗ್ತಾ ಇದ್ದಾರೆ. JP ನಡ್ಡಾ ನಿವಾಸಕ್ಕೆ ಅಮಿತ್ ಶಾ ಭೇಟಿ ಕೊಡ್ತಾ ಇದ್ದಾರೆ. ಈಗ ಅಲ್ಲಿ ಕೂಡ ಒಂದಿಷ್ಟು ಸ್ಟ್ರಾಟಜೈಸಿಂಗ್ ನಡೆಯುತ್ತೆ. ಮುಂದಿನ ಹೆಜ್ಜೆ ಹೇಗಿರಬೇಕು, ಯಾಕಂತಂದ್ರೆ ಪಕ್ಷ ಕೇವಲ ಈಗ ಬಿಜೆಪಿ ಮಾತ್ರವಲ್ಲ, ಜೊತೆಗೆ JDU ಇದೆ, TDP ಇದೆ, ಅವ್ರಗಳ ಜೊತೆ ದೊಡ್ಡ ನಾಯಕರು ಕೂಡ ಅವರಿಬ್ರು, ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಕೆಲಸ ಆಗಬೇಕು. ಒಂದು ಸ್ಟೇಬಲ್ ಗೌರ್ಮೆಂಟ್ ಕೊಡಬೇಕು ಅಂತಂದರೆ ಪಕ್ಷದ ಒಳಗೂ ಸ್ಟೆಬಿಲಿಟಿ ಇರಬೇಕು. ಹಾಗಾಗಿ ಸಾಕಷ್ಟು ತಂತ್ರಗಾರಿಕೆ ಅಗತ್ಯ ಆಗುತ್ತೆ ಮುಂದೆ ಚುನಾವಣೆಗಳನ್ನು ಎದುರಿಸೋದಕ್ಕೂ, ಮತ್ತು ಮುಂದೆ ಏನೆಲ್ಲ ವಿಚಾರಗಳನ್ನು ದೇಶದ ಮುಂದೆ ಇಡಬೇಕು, ಯಾವೆಲ್ಲ
ವಿಧೇಯಕಗಳನ್ನ ಮಂಡಿಸಬೇಕು, ಈ ಎಲ್ಲದಕ್ಕೂ ಬೇಕಾದ ಬಲವನ್ನ ಕ್ರೋಢೀಕರಣ ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಈಗ ಸದ್ಯಕ್ಕೆ ಸಂಪುಟ ರಚನೆ, ಯಾರಿಗೆ ಯಾವ ಮಿನಿಸ್ಟರ್ಶಿಪ್ ಕೊಡಬೇಕು, ಯಾರಿಗೆ ಯಾವ ಮಂತ್ರಿಗಿರಿ ಕೊಟ್ಟರೆ ಪಕ್ಷಕ್ಕೆ ಹೇಗೆ ಲಾಭ ಆಗುತ್ತೆ, ಯಾವ ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಪ್ರಾತಿನಿಧ್ಯ ಕೊಡಬೇಕು, ಹೀಗೆ ನೂರಾರು ವಿಚಾರಗಳಿದ್ದಾವೆ. ಸರ್ಕಾರ ರಚನೆ ಆಗುವಂಥದ್ದು ಅಂತಂದ್ರೆ ಅಲ್ಲಿ ಸಾವಿರಾರು ಆಯಾಮಗಳಿರುತ್ತೆ. ಆ ಎಲ್ಲ ಆಯಾಮಗಳ ಬಗ್ಗೆ ವರಿಷ್ಠರು ಯೋಚನೆ ಮಾಡಬೇಕಾಗತ್ತೆ. JP ನಡ್ಡಾ ನಿವಾಸಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. सर नमस्कार सर सर नमस्ते सर बिल्कुल ಲೆಟ್ಸ್ ಗೋ ಬ್ಯಾಕ್ ಟು ರಂಜಿತ್, ಬಹಳ ಕ್ವಿಕ್ ಚಟುವಟಿಕೆಗಳು ನಡೀತಾ ಇದ್ದಾವೆ. ನಿಮಗೆ ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರಾ. ಈಗ JP ನಡ್ಡಾ ನಿವಾಸಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಯಾವೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ನಡೆಸಬಹುದು, ಏನೆಲ್ಲ ಸ್ಟ್ರಾಟಜೈಸ್ ಮಾಡಬಹುದು ರಂಜಿತ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಈಗ JP ನಡ್ಡಾ ಅವರ ನಿವಾಸಕ್ಕೆ ಅಮಿತ್ ಶಾ ಭೇಟಿ ಕೊಡುವ ಮೂಲಕ ಈಗ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ, ಆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾರಿಗೆಲ್ಲ ಆಹ್ವಾನವನ್ನ ಕೊಡಬೇಕು, ಯಾರಿಗೆಲ್ಲ ಆಹ್ವಾನವನ್ನ ಕೊಟ್ಟಾಗಿದೆ, ಇದೆಲ್ಲದರ ಕುರಿತಾಗಿ ಚರ್ಚೆಗಳಾಗುತ್ತೆ. ಮತ್ತೆ ಯಾರ್ಯಾರು ಬರ್ತಾರೆ ಅವರ ಗೌರವಯುತವಾದಂಥ ಸ್ವಾಗತ ಹೇಗೆ, ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ಚರ್ಚೆ ಆಗುತ್ತೆ. ಇನ್ನು ಮತ್ತು ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಈಗ ಆಲ್ರೆಡಿ ಕರ್ನಾಟಕವು ಸೇರಿದಂತೆ ಈ ಮೈತ್ರಿ ಪಕ್ಷದ ಅಂಗ ಪಕ್ಷಗಳೇನಿದ್ದಾವೆ ಎಲ್ಲ ಪ್ರತಿನಿಧಿಗಳು ಬಂದಿರೋದ್ರಿಂದ ಆಯಾ ಪಕ್ಷಕ್ಕೆ ಯಾವ್ಯಾವ ಸ್ಥಾನಗಳನ್ನ ಕೊಡಬೇಕು, MIOsಗಳನ್ನ ಎಷ್ಟೆಷ್ಟು ಕೊಡಬೇಕು, ಹಾಗೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಯಾರ್ಯಾರು ಇರಬೇಕು ಅನ್ನೋದ್ರ ಕುರಿತಾಗಿ, ಹಾಗೆ ಜಾತಿ ಲೆಕ್ಕಾಚಾರ ಪ್ರತಿಯೊಂದು ಕೂಡ ಒಂದು ಹಂತಕ್ಕೆ ಚರ್ಚೆ ಆಗಿದೆ. ಅದೆಲ್ಲವನ್ನು ಕೂಡ ಈಗ BJPಯ ಹಿರಿಯ ನಾಯಕರು ಮತ್ತೆ ಕೆಲ ಪ್ರಮುಖರು ಇದರಲ್ಲಿ ಒಂದು ನಿಕ್ಕಿ ಮಾಡ್ತಾರೆ. ಸದ್ಯಕ್ಕೆ ಈಗ ಒಂದಿಷ್ಟು ಸ್ಟ್ರಾಟಜಿಕ್ ಆಗಿ ಮುಂದೆ ಹೋಗುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ನೀವು ಆಗ ಹೇಳ್ತಾ ಇದ್ರಿ JDU ಮತ್ತೆ TDP ಇವೆರಡೂ ಕೂಡ NDAಯಲ್ಲಿ ಇರುವಂತ ಅತಿ ಹೆಚ್ಚು ಸ್ಥಾನಗಳ ಸಂಸದರು. ಆ ಕಾರಣದಿಂದ ಅವರನ್ನ ಅಕ್ಕಪಕ್ಕದಲ್ಲೇ ಮೋದಿ ಕೂರಿಸಿಕೊಂಡು ಅವರ ವಿಶ್ವಾಸವನ್ನ ಗಳಿಸಿದ್ದಾರೆ. ಇವತ್ತು TDP ನಾಯಕರು ಮತ್ತೆ ಚಂದ್ರಬಾಬು ನಾಯ್ಡು ಅವರು ಮತ್ತೆ ನಿತೀಶ್ ಕುಮಾರ್ ಅವರು ಇವತ್ತಿನ ಏನು ಕಾರ್ಯಕ್ರಮ ಏನಿದೆ, ಸಂಸದೀಯ ಮಂಡಳಿಯ ನಾಯಕನ ಆಯ್ಕೆ ಕಾರ್ಯಕ್ರಮ ಏನಿದೆ, ಆ ಸಂದರ್ಭದಲ್ಲಿ ಆಡಿದಂಥ ಮಾತಿದೆಯಲ್ಲ, ಅದನ್ನೆಲ್ಲ ನೋಡಿದಾಗ ಗಮನಿಸುತ್ತೆ ಈ ಮೈತ್ರಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆರಂಭದಲ್ಲಿ ಹೀಗಿದ್ದು ನಂತರ ಹೇಗಿರುತ್ತೋ ಅಂತೇಳಿ ಹೇಳಲಿಕ್ಕಾಗಲ್ಲ. ಆದರೆ ಈ ಹಂತದವರೆಗೂ ಕೂಡ ನಿತೀಶ್ ಕುಮಾರ್ ಅವರು ಮೋದಿ ಅವರನ್ನು ಅವಲಂಬಿಸಿದ್ದಾರೆ. ಹಾಗೆ TDP ಕೂಡ ಸಂಪೂರ್ಣವಾಗಿ ಮೋದಿ ಅವರಿಗೆ ತಮ್ಮ ಬೆಂಬಲವನ್ನು ಕೊಟ್ಟಿದೆ. ಇದೆಲ್ಲದರ ಹೊರತಾಗಿ ಸಮನ್ವಯತೆಯನ್ನ ಕಾಪಾಡಿಕೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಆ ಜವಾಬ್ದಾರಿಯನ್ನ ಪಿಯೂಷ್ ಗೋಯಲ್ ಅವರಿಗೆ ಕೊಟ್ಟಿದ್ದಾರೆ, TDPಯ ಸಮನ್ವಯತೆಯನ್ನ ಕಾಪಾಡ್ಕೊಂಡು ಹೋಗೋದು. ಇನ್ನು JDU ನಿತೀಶ್ ಕುಮಾರ್ ಅವರು ಯಾವಾಗಲೂ ಕೂಡ ಹಾಗೆ ಒಂದಿಷ್ಟು ದಿನಗಳ ಕಾಲ ಮೈತ್ರಿ ಪಕ್ಷದ ಜೊತೆಗಿದ್ದು ಅಥವಾ ಮೈತ್ರಿ ಕೂಟದ ಜೊತೆಗಿದ್ದು ಆನಂತರ ಕಾಲನ ಹೊರಗಿಡುವಂಥ ಇತಿಹಾಸವನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಅವರ ಸಂಪೂರ್ಣ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗೋದು ಅಥವಾ ಸಮನ್ವಯತೆಯನ್ನು ಕಾಪಾಡೋದು ಅಶ್ವಿನ್ ಭೂಷಣ್ ಅವರಿಗೆ ಕೊಟ್ಟಿದ್ದಾರೆ. ಆ ಮೂಲಕ ಅಶ್ವಿನ್ ವೈಷ್ಣವ್ ಅವರಿಗೆ ಕೊಟ್ಟಿದ್ದಾರೆ. ಆ ಮೂಲಕ ಎಲ್ಲ ಲೆಕ್ಕಾಚಾರಗಳು ಮತ್ತು ಸಮನ್ವಯತೆಯನ್ನು ಕಾಪಾಡಿಕೊಂಡು 5 ವರ್ಷಗಳ ಕಾಲ ಮೋದಿ ಸರ್ಕಾರ ಸಂಪೂರ್ಣವಾಗಿ ತನ್ನ ಅವಧಿಯನ್ನು ಪೂರೈಸಬೇಕು, ಅದಕ್ಕಾಗಿ ಏನೇನು ಆಗಬೇಕು ಎಲ್ಲವನ್ನು ಕೂಡ ಈಗ ಆರಂಭದಲ್ಲಿಯೇ ಲೆಕ್ಕಾಚಾರವನ್ನು ಹಾಕೊಂಡು ಮುನ್ನಡೀತಾ ಇದ್ದಾರೆ. ಮತ್ತೆ ಪದಗ್ರಹಣ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸಚಿವ ಸ್ಥಾನದ ಹಂಚಿಕೆ ಆಗಿರ್ಬೋದು ಅಥವಾ ಯಾರನ್ನ ಸ್ಪೀಕರ್ ಮಾಡಬೇಕು, ಉಪ ಸ್ಪೀಕರ್ ಯಾರಿಗೆ, ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಇವತ್ತು ಪಕ್ಕಾ ಆಗುತ್ತೆ. ಏನು ಅಂಗಪಕ್ಷಗಳು ತಮ್ಮ ಡಿಮ್ಯಾಂಡ್ ಏನು ಅನ್ನೋದನ್ನ BJPಯ ಮುಂದೆ ಇಟ್ಟಿದ್ದಾರೆ. ಅದರಲ್ಲೂ ಅಮಿತ್ ಶಾ, JP ನಡ್ಡಾ, ಮೋದಿ ಇವರ ಮುಂದೆ ಇಟ್ಟಿದ್ದಾರೆ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ರಂಜಿತ್. ಮುರಳಿ ಮನೋಹರ್ ಜೋಶಿ ನಿವಾಸಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮೋದಿ ಅವರನ್ನ ಮುರಳಿ ಮನೋಹರ್ ಜೋಶಿ ಸ್ವಾಗತಿಸಿದ್ರು, ಮುರಳಿ ಮನೋಹರ್ ಜೋಶಿ ಅವರನ್ನ ಮೋದಿ ಅವರು ಗೌರವಿಸಿದ್ರು. LK ಅಡ್ವಾಣಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಅದೇ ರೀತಿ ಮುರಳಿ ಮನೋಹರ್ ಜೋಶಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಸರ್ಕಾರ ರಚನೆಯ ಚಟುವಟಿಕೆಗಳು ಅತ್ಯಂತ ಕ್ವಿಕ್ ಆಗಿ ಚುರುಕಾಗಿ ಗರಿಗೆದರಿರ್ತಕ್ಕಂಥ ಸಂದರ್ಭದಲ್ಲಿ BJPಯ ಭೀಷ್ಮ ಸಮಾನರೆನಿಸಿದಂತಹ ಇಬ್ಬರು ನಾಯಕರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಳ್ಳುವಂಥದ್ದು ಒಂದು ಸಿಂಬಾಲಿಕ್ ಗೆಸ್ಚರ್ ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಒಂದಿಷ್ಟು ತಂತ್ರಗಾರಿಕೆಗೆ ಬೇಕಾದಂತಹ ಸಲಹೆ ಡೆಫಿನೆಟ್ಲಿ ಮುರಳಿ ಮನೋಹರ್ ಜೋಶಿ ಅವ್ರನ್ನ ನೋಡಿದ್ರೆ ಗಟ್ಟಿಯಾಗಿದ್ದಾರೆ, ಅವರು ಮಾತನಾಡ್ತಾ ಇದ್ದಾರೆ. ಏನಾಯ್ತು ಅಂತ ಅಡ್ವಾಣಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಕೇಳಿಸುತ್ತೋ, ಎಷ್ಟರ ಮಟ್ಟಿಗೆ ಅವ್ರಿಗೆ ಜಾಸ್ತಿ ಹೊತ್ತು ಮಾತನಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಎನಿವೆ ಮುರಳಿ ಮನೋಹರ್ ಜೋಶಿ ಅವರಂತೂ ಆಕ್ಟಿವ್ ಆಗಿ ಮಾತನಾಡ್ತಾ ಇದ್ದಾರೆ ಮೋದಿ ಅವ್ರ ಜೊತೆ. ಇವೆಲ್ಲ ದೃಶ್ಯಗಳು ಬಹಳ ಅದ್ಭುತವಾದ ದೃಶ್ಯಗಳು. ಯಾಕಂತಂದ್ರೆ BJPಯ ನಡೆಯನ್ನ ಕಳೆದ
ಅರ್ಧ ಮುಕ್ಕಾಲು ಶತಮಾನದಿಂದ ಗಮನಿಸಿಕೊಂಡು ಬಂದವರಿಗೆ ಒಂದು ರೀತಿಯ ಭಾವನಾತ್ಮಕವಾದಂಥ ದೃಶ್ಯ ಅಂತಾನೆ ಹೇಳಬೇಕು. ಒಂದು ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಪಂಚದ ಅತಿ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಬೇಕು ಅಂತಂದ್ರೆ ಎಷ್ಟು ಜನರ ಪರಿಶ್ರಮ ಇರುತ್ತೆ, ಎಂತೆಂಥ ನಾಯಕರುಗಳು ಇರ್ತಾರೆ ಅದರ ಹಿಂದೆ. ಇವತ್ತು ಒಬ್ಬರು ಅಧಿಕಾರದಲ್ಲಿ ಕಾಣಬಹುದು, ಆದರೆ ಅವರು ಅಧಿಕಾರಕ್ಕೆ ಏರಬೇಕು ಅಂತಂದ್ರೆ ಆ ಹಿಂದೆ ಎಷ್ಟು ಪರಿಶ್ರಮ ನಡೆದಿರುತ್ತೆ, ಎಷ್ಟು ದೊಡ್ಡ ಹಾದಿಯನ್ನು ಸವೆಸಿ ಬಂದಿರ್ತಾರೆ.